ಎಲ್ರಿಗೂ ನಮಸ್ಕಾರ. ಇದು ಸ್ಪರ್ಧಾ ತೇಜಸ್ ಯೂಟ್ಯೂಬ್ ಚಾನಲ್ ತೀರ್ಥಹಳ್ಳಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಪರ್ಧಾ ತೇಜಸ್ ಯೂಟ್ಯೂಬ್ ಚಾನಲ್ 30 ದಿನಗಳ 30 ಚಾಪ್ಟರ್ನ ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸನ್ನು ಕೊಡ್ತಾ ಇದೆ. ಇವತ್ತು ನಾವು 29ನೇ ಚಾಪ್ಟರ್ಲಿದ್ದೀವಿ. ಕ್ಯಾಲೆಂಡರ್ ಸಮಸ್ಯೆಗಳನ್ನು ಇವತ್ತು ನಾವು ಬಗೆಹರಿಸ್ತೀವಿ. ಈ ಸೆಷನ್ಗೆ ಹೋಗುವ ಮೊದಲು ನನ್ನ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತೋದ್ರ ಮೂಲಕ ನನ್ನ ಮುಂದಿನ ವಿಡಿಯೋಗಳಿಗೆ ನೋಟಿಫೈ ಪಡೆದುಕೊಳ್ಳಿ. ಮತ್ತು ನನ್ನ ಹಿಂದಿನ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಹಾಕಿರ್ತೀನಿ. ನನ್ನ ಎಲ್ಲ ಹಿಂದಿನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಪ್ರಾರಂಭ ಮಾಡೋಣ. ಕ್ಯಾಲೆಂಡರ್ ಅಥವಾ ಕ್ಯಾಲೆಂಡರ್ ಸಮಸ್ಯೆಗಳು. ಈ ಕ್ಯಾಲೆಂಡರ್ ಸಮಸ್ಯೆಗೆ ಹೋಗುವ ಮೊದಲು ಒಂದಿಷ್ಟು ಬೇಸಿಕ್ ಐಡಿಯಾಸನ್ನು ನಿಮಗೆ ಕೊಡ್ತೀನಿ. ಬೇಕಾದರೆ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಈ ಬೇಸಿಕ್ ಐಡಿಯಾಸ್ ನಮಗೆ ಇದ್ದರೆ ನಾವು ಈಸಿಯಾಗಿ ಕ್ಯಾಲೆಂಡರ್ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು. ಮೊದಲಿನ ಬೇಸಿಕ್ ಐಡಿಯಾ ಏನಂದರೆ ವಾರ ಮೀನ್ಸ್ 7 ದಿನಗಳು. 7 ದಿನಗಳಿಗೆ ಒಂದು ವಾರ ಅಂತೇಳಿ ನಮ್ಗೆ ಐಡಿಯಾ ಇದೆ. ಇನ್ನು ತಿಂಗಳು ಇಲ್ಲಿ ನೋಡಿ, ಇಲ್ಲಿ ವೇರಿ ಆಗುತ್ತೆ. ಒಂದು ತಿಂಗಳಿಗೆ 28, 29, 30, 31 ಈ ರೀತಿ ಡಿಫ್ರೆಂಟ್ ಡೇಸ್ ಬರ್ಬೋದು. ನೋಡಿ, ಅಧಿಕ ವರ್ಷದಲ್ಲಿ ಫೆಬ್ರವರಿ ತಿಂಗಳಲ್ಲಿ 29 ದಿನಗಳು ಬಂದರೆ, ಮಾಮೂಲಿ ವರ್ಷಗಳಲ್ಲಿ ಅಂದರೆ ಸಾಧಾರಣ ವರ್ಷಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ 28 ದಿನಗಳು ಬರುತ್ತೆ. ಹಾಗೆ ಜನವರಿಯಿಂದ ಡಿಸೆಂಬರ್ ತನಕ ಒಂದೊಂದು ತಿಂಗಳಿಗೆ 30 ದಿನಗಳಿದ್ದರೆ ಕೆಲವು ತಿಂಗಳಿಗೆ 31 ದಿನಗಳಿರುತ್ತೆ. ಈ ಐಡಿಯಾ ನಮಗಿರಬೇಕು. ಇನ್ನೊಂದು ಕ್ಲೂ ಏನಂದರೆ, ಯಾವುದೇ ಸಾಧಾರಣ ವರ್ಷದ ಮೊದಲ ದಿನ ಎಕ್ಸ್ ಆಗಿದ್ದರೆ, ಅಂದರೆ ಸಾಧಾರಣ ವರ್ಷ ಅಂದರೆ ಅಧಿಕ ವರ್ಷ ಅಲ್ಲದೇ ಇರುವ ವರ್ಷದ ಮೊದಲ ದಿನ ಎಕ್ಸ್ ಆಗಿದ್ರೆ, ಅಂದರೆ ಮೊದಲ ದಿನ ಸೋಮವಾರ ಆಗಿದ್ರೆ ಆ ವರ್ಷದ ಕೊನೆಯ ದಿನವೂ ಎಕ್ಸ್ ಆಗಿರುತ್ತೆ. ಅಂದರೆ ಕೊನೆಯ ದಿನವೂ ಕೂಡ ಸೋಮವಾರವೇ ಆಗಿರುತ್ತೆ. ಇನ್ನೊಂದು ಕ್ಲೂ ಇಲ್ಲಿ ನಾವು ತಿಳ್ಕೊಬೋದು. ಏನಂದರೆ, ಯಾವುದೇ ಸಾಧಾರಣ ವರ್ಷದ ಮೊದಲ ದಿನ ಎಕ್ಸ್ ಅಂದರೆ ಸೋಮವಾರ ಆಗಿದ್ದರೆ ಮುಂದಿನ ವರ್ಷದ ಮೊದಲ ದಿನ X+1 ಆಗಿರುತ್ತೆ, ಅಂದರೆ ಮಂಗಳವಾರ ಆಗಿರುತ್ತೆ. ಇನ್ನೊಂದು ಕ್ಲೂ ಏನಂದರೆ, ಯಾವುದೇ ಅಧಿಕ ವರ್ಷದ ಮೊದಲ ದಿನ ಎಕ್ಸ್ ಆಗಿದ್ದರೆ, ಒಂದು ವೇಳೆ ಯಾವುದಾದ್ರೂ ಒಂದು ಅಧಿಕ ವರ್ಷ ಅಂದರೆ 2008ನೇ ವರ್ಷದ ಮೊದಲ ದಿನ ಸೋಮವಾರ ಆಗಿದ್ದರೆ ಆ ವರ್ಷದ ಕೊನೆಯ ದಿನ X+1 ಅಂದರೆ ಮಂಗಳವಾರ ಆಗಿರುತ್ತೆ. ಅದೇ ರೀತಿ ಯಾವುದೇ ಅಧಿಕ ವರ್ಷದ ಮೊದಲ ದಿನ ಎಕ್ಸ್ ಆಗಿದ್ದರೆ ನಂತರದ ಮುಂದಿನ ವರ್ಷದ ಮೊದಲ ದಿನ X+2 ಆಗಿರುತ್ತೆ. ಅಂದರೆ ಈ ಅಧಿಕ ವರ್ಷದ ಮೊದಲ ದಿನ ಸೋಮವಾರ ಆಗಿದ್ದರೆ ಮುಂದಿನ ವರ್ಷದ ಮೊದಲ ದಿನ X+2 ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ ಆಗಿರುತ್ತೆ. ಇದಿಷ್ಟು ಬೇಸಿಕ್ ಐಡಿಯಾಗಳು. ಈ ಬೇಸಿಕ್ ಐಡಿಯಾದ ಮೇಲ್ಗಡೆನೇ ನಾವು ಉಳಿದ ಎಲ್ಲ ಲೆಕ್ಕಗಳನ್ನು ಬಿಡಿಸ್ತಾ ಹೋಗ್ತೀವಿ. ಈಗ ಮೊದಲಿನ ಲೆಕ್ಕಕ್ಕೆ ಹೋಗೋಣ. ಮೊದಲಿನ ಲೆಕ್ಕ ಈ ರೀತಿ ಇದೆ. ನಿನ್ನೆಯ ಹಿಂದಿನ ದಿನ ಗುರುವಾರವಾದರೆ ರವಿವಾರ ಎಂದು ಆಗುತ್ತದೆ. ನಾವು ಇದಕ್ಕೆ ಸಿಂಪಲ್ ಆಗಿ ಒಂದು ನಕ್ಷೆ ಹಾಕೋಣ. ನೋಡಿ, ನಿನ್ನೆಯ ಹಿಂದಿನ ದಿನ ಯಾವಾರ? ಗುರುವಾರ. ಹಾಗಾದರೆ ನಿನ್ನೆ ಶುಕ್ರವಾರ, ಇವತ್ತು ಶನಿವಾರ. ನೋಡಿ, ಇಲ್ಲಿ ಕೊಟ್ಟಿರುವ ಸ್ಟೇಟ್ಮೆಂಟ್ ಪ್ರಕಾರ ನಿನ್ನೆಯ ಹಿಂದಿನ ದಿನ ಗುರುವಾರ, ಹಾಗಾದರೆ ನಿನ್ನೆ ಶುಕ್ರವಾರ, ಇವತ್ತು ಶನಿವಾರ. ಹಾಗಾದರೆ ಭಾನುವಾರ ಯಾವಾಗ ಆಗುತ್ತೆ ಕೇಳಿದ್ರೆ ನಾಳೆ ಆಗುತ್ತೆ. ನಾಳೆ ಭಾನುವಾರ ಅಥವಾ ರವಿವಾರ. ರವಿವಾರ ಯಾವಾಗ ಆಗುತ್ತೆ ಕೇಳಿದ್ರೆ ನಾಳೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂತಹ ಎರಡನೇ ಲೆಕ್ಕ ಈ ರೀತಿ ಇದೆ. ಜನವರಿ 5, 1991 ಶನಿವಾರವಾದರೆ 1992ರ ಮಾರ್ಚ್ 3 ಯಾವ ವಾರವಾಗಿತ್ತು? ನಾನು ನಿಮ್ಗೆ ಆಗಲೇ ಹೇಳಿದಾಗೆ 1991 ಇದೆಯಲ್ಲ, ಇದು ಅಧಿಕ ವರ್ಷ ಅಲ್ಲ. 92 ಆ್ಯಕ್ಚುಲಿ ಅಧಿಕ ವರ್ಷ, 4ರಿಂದ ಇಡಿಯಾಗಿ ಭಾಗ ಆಗುತ್ತೆ. ನೋಡಿ, 1991 ಜನವರಿ, ನಾವು ಮೊದಲೇ ಈ ಸೂತ್ರದ ಪ್ರಕಾರ ಹೋದರೆ ಸಾಧಾರಣ ವರ್ಷದ ಮೊದಲನೇ ದಿನ ಎಕ್ಸ್ ಆಗಿದ್ರೆ ಕೊನೆಯ ದಿನ ಎಕ್ಸ್ ವಾರ ಆಗಿರುತ್ತೆ ಅಂತೇಳಿ. ಹಾಗಾಗಿ ನಾವು ಇಲ್ಲಿ ಜನವರಿ 5ನ್ನು ಮೊದಲಿಗೆ ಬರ್ಕೊಳ್ಳೋಣ. ಜನವರಿ 5, 1991 ಶನಿವಾರ ಆದರೆ, ಈಗ ಒಂದು ಐಡಿಯಾ ಮಾಡ್ಕೊಳ್ಳೋಣ. 1992 ಮಾರ್ಚ್ 3ಕ್ಕೆ ಡೈರೆಕ್ಟಾಗಿ ಹೋಗೋದು ಬೇಡ. ಜನವರಿ 5, 1992 ಯಾವ ವಾರ ಆಗಿರುತ್ತೆ ಕೇಳಿದ್ರೆ +1 X+1 ಆಗಿರುತ್ತೆ, ಅಂದರೆ ಭಾನುವಾರ ಆಗಿರುತ್ತೆ. ಯಾಕೆ ಇಲ್ಲಿ ಅಧಿಕ ವರ್ಷ ಆದರೂ ಕೂಡ 92 ಭಾನುವಾರ ಆಯಿತು ಅಂದರೆ, ಒಂದೇ ವಾರವನ್ನು ಜಿಗಿತ ಮಾಡಿದ್ದೀವಿ ಅಂದರೆ ಇನ್ನೂ ಇಲ್ಲಿ ಫೆಬ್ರವರಿ ಬಂದಿಲ್ಲ. ಫೆಬ್ರವರಿಯಲ್ಲಿ ಬಂದಾಗ ಮಾತ್ರ 29 ದಿನಗಳಿದ್ದು 1 +2 ಆಗುತ್ತೆ. ಹಾಗಾಗಿ ಜನವರಿ 5, 91 ಶನಿವಾರ ಆದರೆ ಜನವರಿ 5, 92 ಭಾನುವಾರ ಆಗಿರುತ್ತೆ. ಈಗ ನಾವು ಉಳಿದಿರುವ ದಿನಗಳನ್ನು ಲೆಕ್ಕ ಹಾಕ್ತಾ ಹೋಗೋಣ. ಜನವರಿ 5ರ ನಂತರ ಇದು ಅಧಿಕ ವರ್ಷ ಆಗಿರೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಜನವರಿಯಲ್ಲಿ 31ರಲ್ಲಿ 5ನ್ನು ನಾವು ಕಳಿತೀವಿ. ಸೊ 26 ದಿನಗಳು ಉಳಿತು.
26, 5, 31. ಫೆಬ್ರವರಿಯಲ್ಲಿ ಅಧಿಕ ವರ್ಷ ಆಗಿರುವ ಕಾರಣಕ್ಕೆ ನೋಡಿ 1992 ಇದು ಆ್ಯಕ್ಚುಲಿ ಅಧಿಕ ವರ್ಷ 4ರಿಂದ ಪೂರ್ತಿಯಾಗಿ ಭಾಗ ಆಗುತ್ತೆ. ಸೊ ಇಲ್ಲಿ 29 ದಿನಗಳು ಉಳಿತು. ಇನ್ನು ಅವ್ರು ಕೇಳಿರೋದೇನು 92ರ ಮಾರ್ಚ್ 3 ಇಲ್ಲಿ 3 ದಿನ ಉಳಿತು. ಸೊ ನೋಡಿ ನಾವು ಯಾಕೆ ಈ ರೀತಿ ಲೆಕ್ಕ ಕೂಡ್ಕೊಳ್ತೀವಿ ಅಂದರೆ ಜನವರಿಯಲ್ಲಿ ನೋಡಿ ಜನವರಿ 5, 1992 ಭಾನುವಾರ ಅಂತ ನಮ್ಗೆ ಕ್ಲಿಯರಾಗಿ ಗೊತ್ತಾಯಿತು. ಹಾಗಾಗಿ ಈ ಒಂದು ವಾರಗಳನ್ನು ಲೆಕ್ಕ ಮಾಡಿಕೊಂಡು ನಾವು ಈಸಿಯಾಗಿ ಇದಕ್ಕೆ ಸೊಲ್ಯೂಷನ್ ಕಂಡ್ಕೋಬೋದು. ನೋಡಿ ಜನವರಿಯಲ್ಲಿ ಉಳಿದಿರುವ ದಿನಗಳು 26, ಫೆಬ್ರವರಿಯಲ್ಲಿ 29, ಮಾರ್ಚಲ್ಲಿ 3. ಈ 3ಅನ್ನು ಕೂಡ್ಕೊಳ್ಳೋಣ ನಾವು ಮೊದಲಿಗೆ. 26 + 29 + 3 ನೋಡಿ 26 ನೋಡಿ 9, 3, 12, 12, 6, 18, 18ಕ್ಕೆ 8, ದಶಕ 1, 2, 2, 4, 1, 5, 58 ದಿನಗಳಾಗ್ತವೆ. ಟೋಟಲ್ ಆಗಿ 58 ದಿನಗಳಾಗ್ತವೆ. ಈ 58 ದಿನಗಳನ್ನು ನಾವು ವಾರದಿಂದ ಭಾಗಿಸೋಣ, ಅಂದರೆ 7ರಿಂದ ಭಾಗಿಸೋಣ. 7ರಿಂದ ಭಾಗಿಸಿದಾಗ ನೋಡಿ ಭಾನುವಾರ ಟು 58 ದಿನಕ್ಕೆ ಎಷ್ಟು ದಿನಗಳ ಮುಂಜಿಗಿತ ಆಗುತ್ತೆ ಭಾನುವಾರದಿಂದ ಅಂತೇಳಿ ನಮಗೆ ಕ್ಲಿಯರಾಗಿ ಐಡಿಯಾ ಸಿಗುತ್ತೆ. ಅಥವಾ ಭಾನುವಾರಕ್ಕೆ ಬಂದು ನಿಲ್ಲುತ್ತಾ ಗೊತ್ತಾಗುತ್ತೆ. ನೋಡಿ ಏನಂದರೆ ಜನವರಿ 5, 92 ಭಾನುವಾರ ಆದರೆ ಆ ನಂತರ ಮಾರ್ಚ್ 3ಕ್ಕೆ ಎಷ್ಟು ದಿನಗಳಿದ್ದಾವೆ? ಒಟ್ಟು 58 ದಿನಗಳ ನಂತರ ಮಾರ್ಚ್ 3 ಬರುತ್ತೆ. 1992 ಮಾರ್ಚ್ 3 ಬರುತ್ತೆ. ಸೊ 58 ದಿನಗಳಂದರೆ ಎಷ್ಟು ವಾರಗಳು ಅಂತೇಳಿ ನಾವು ಇದು ಮಾಡೋಣ, ಡಿವೈಡ್ ಮಾಡ್ಕೊಳ್ಳೋಣ. ನೋಡಿ ಇದನ್ನ ಭಾಗಿಸಿದಾಗ ನಾವು 7, 8, 56 ಅಂದರೆ 8 ಪೂರ್ಣ ವಾರಗಳು ಸಿಕ್ಕಿ 2 ದಿನಗಳು ಎಕ್ಸ್ಟ್ರಾ ಸಿಕ್ತು. ಅರ್ಥ ಆಯಿತು ಅಂದ್ಕೊಳ್ತೀನಿ. ನೋಡಿ 1992 ಜನವರಿ 5 ಭಾನುವಾರ ಆದರೆ 1992 ಮಾರ್ಚ್ 3ಕ್ಕೆ ಒಟ್ಟು 58 ದಿನಗಳು ಉಳಿಯುತ್ತೆ. ಜನವರಿ 5ರ ನಂತರ 58 ದಿನಗಳು ಉಳಿಯುತ್ತೆ. ಸೊ ವಾರಗಳಿಂದ ಭಾಗಿಸಿದಾಗ 8 ವಾರಗಳಾಗಿ, ಅಂದರೆ 8 ಭಾನುವಾರದಿಂದ ಹಿಡಿದ್ರೆ 8 ಭಾನುವಾರಗಳು ಕಳೆದು ಪ್ಲಸ್ 2 ದಿನ ಎಕ್ಸ್ಟ್ರಾ ಉಳಿಯುತ್ತೆ. ಅಂದರೆ ಭಾನುವಾರದ ನಂತರ 2 ದಿನ ಎಕ್ಸ್ಟ್ರಾ ಉಳಿಯುತ್ತೆ. ಹಾಗಾಗಿ ಭಾನುವಾರದ ನಂತರ 2 ದಿನ ಎಕ್ಸ್ಟ್ರಾ ಅಂದರೆ +2 ಅಂದರೆ = ಮಂಗಳವಾರ. ಭಾನುವಾರದ ನಂತರ 2 ದಿನ ಅಂದರೆ ಸೋಮವಾರ, ಮಂಗಳವಾರ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂತಹ 3ನೇ ಲೆಕ್ಕ ಈ ರೀತಿ ಇದೆ. 20 ಮಾರ್ಚ್ 1995 ಸೋಮವಾರವಾದರೆ 3 ನವೆಂಬರ್ 1994 ಯಾವ ವಾರವಾಗಿತ್ತು? ಇಲ್ಲೇ ಹಿಂದಿನ ದಿನಗಳ ಲೆಕ್ಕವನ್ನು ಹಾಕಿ ನಾವು ಕಂಡುಕೊಳ್ಬೇಕಾಗತ್ತೆ. ಎಷ್ಟು ದಿನಗಳು ನಾವು ಬ್ಯಾಕ್ ಹೋಗಬೇಕು ಅಂತ ನೋಡಿಕೊಂಡ್ರೆ ನಮ್ಗೆ ಈಸಿಯಾಗಿ ಐಡಿಯಾ ಸಿಗುತ್ತೆ. ನೋಡಿ 20 ಮಾರ್ಚ್ 1995 ಸೋಮವಾರವಾದರೆ 3 ನವೆಂಬರ್ 1994 ಯಾವ ವಾರವಾಗಿತ್ತು? ಅಂದರೆ 3 ನವೆಂಬರ್ನ ಹಿಂದೆ ಎಷ್ಟಿದೆ ನೋಡೋಣ. 1994ರದ್ದು ಫಸ್ಟ್ ನೋಡ್ಕೊಂಡ ನಾನು ಇವಾಗ. 94ರಲ್ಲಿ 3 ನವೆಂಬರ್ನ ಹಿಂದೆ ಎಷ್ಟು ದಿನಗಳಿತ್ತು ಅಂದರೆ 27 ದಿನಗಳಿತ್ತು. ಯಾಕಂದರೆ ನವೆಂಬರ್ನಲ್ಲಿ 30 ದಿನಗಳಿರುವ ಕಾರಣಕ್ಕೆ ನಿಮಗೆ ದಿನಗಳ ಲೆಕ್ಕ ಹಾಕೋದು ಈಸಿಯಾಗಿ ಗೊತ್ತಿದೆ ಅಂದ್ಕೊಳ್ತೀನಿ. ನೋಡಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ ರೀತಿ ಏರುಗಳು ಇರುವ ಜಾಗದಲ್ಲಿ ನಾವು 31 ಎಣಿಸ್ತೀವಿ. ಹಾಗೂ ಇಳಿಕೆ ಇರುವ ಜಾಗದಲ್ಲಿ ನಾವು 30 ಎಣಿಸ್ತೀವಿ. ಇಟ್ ಈಸ್ ಅ ಈಸಿಯೆಸ್ಟ್ ಮೆಥಡ್. ಸೊ ನವೆಂಬರ್ ತಿಂಗಳಲ್ಲಿ 30 ದಿನಗಳಿರೋದ್ರಿಂದ ಅದರ ಹಿಂದೆ ಇನ್ನು 27 ದಿನಗಳು ಉಳಿತು. ಡಿಸೆಂಬರ್ನಲ್ಲಿ ನೋಡಿ, ಡಿಸೆಂಬರ್ನಲ್ಲಿ ಆ್ಯಸ್ ಯೂಶ್ವಲ್ ನಮ್ಗೆ ಗೊತ್ತಿರೋ ಹಾಗೆ 31 ದಿನಗಳಿರುತ್ತೆ. ನೋಡಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಸೊ ಡಿಸೆಂಬರ್ನಲ್ಲಿ 31 ದಿನಗಳು ಉಳಿತು. ಸೊ 1995ಕ್ಕೆ ಬರೋಣ. ಈಗ 1995 ನೋಡಿ ಮಾರ್ಚ್ ಹೇಳ್ತಾನೆ. ಸೊ ಜನವರಿಯಲ್ಲಿ 31 ದಿನಗಳಿರ್ತವೆ. ಸೊ ಇದು ಅಧಿಕ ವರ್ಷ ಅಲ್ಲ, ಹಾಗಾಗಿ ಫೆಬ್ರವರಿಯಲ್ಲಿ 28 ದಿನಗಳಿರ್ತವೆ. ಮತ್ತು ನೋಡಿ ಮಾರ್ಚ್ 20, 1995 ಸೋಮವಾರ ಅಂತ ಹೇಳ್ತಾನೆ. ಹಾಗಾದರೆ 20 ದಿನಗಳು ಹಿಂದೆ ಕಳೆದಿದ್ದಾವೆ. ಅಂದರೆ 20 ದಿನಗಳನ್ನು ನಾವಿಲ್ಲಿ ಸೇರಿಸ್ಬೇಕಾಗತ್ತೆ. ಮಾರ್ಚ್ 20, ಮಾರ್ಚಲ್ಲಿ 20 ದಿನಗಳು ನೋಡಿ ಐಡಿಯಾ ಆಯಿತು ಅಂದ್ಕೊಳ್ತೀವಿ. ನಾನು ಹಿಂದೆ ಅಂದರೆ 20 ಮಾರ್ಚ್ 1995 ಸೋಮವಾರ ಆದರೆ 3 ನವೆಂಬರ್ 1994 ಯಾವ ವಾರವಾಗಿತ್ತು? ಸೊ 20 ಮಾರ್ಚ್ 95ರಿಗಿಂತ ಎಷ್ಟು ದಿನ ಹಿಂದೆ ಹೋಗಬೇಕು ಅಂತೇಳಿ ನಾವು ಲೆಕ್ಕ ಮಾಡ್ಕೊಳ್ತಿದ್ದೀವಿ. 94ರಲ್ಲಿ ನವಂಬರ್ನಲ್ಲಿ 27 ದಿನ, ಡಿಸೆಂಬರ್ನಲ್ಲಿ 31 ದಿನ, 1995ನೇ ಇಸ್ವಿಯಲ್ಲಿ ಜನವರಿಯಲ್ಲಿ 31, ಫೆಬ್ರವರಿಯಲ್ಲಿ 28, ಮಾರ್ಚಲ್ಲಿ 20 ದಿನಗಳು. ಈಗ ಅಷ್ಟನ್ನು ನಾವು ಕೂಡ್ಕೊಳ್ಳೋಣ, ಎಷ್ಟು ದಿನ ಬ್ಯಾಕ್ ಹೋಗಬೇಕಂತ ಗೊತ್ತಾಗುತ್ತೆ. ನೋಡಿ 7, 8, 9, 9, 8,
17, 17ಕ್ಕೆ 7 ದಶಕ 1 ನೋಡಿ 8, 9, 10, 7, 17ಕ್ಕೆ 7 ದಶಕ 1 2, 3, 4, 5, 5, 3, 8, 8, 2, 10, 3, 13 137 ದಿನಗಳ ಬ್ಯಾಕ್ ಬರಬೇಕಾಗತ್ತೆ. 137 ದಿನಗಳ ಹಿಂದೆ ಬರಬೇಕಾಗತ್ತೆ. ನಮ್ಗೆ ಯಾವ ವಾರ ಹೇಳಿದಾನೆ, ಯಾವ ವಾರ ಸಿಕ್ಕಿದೆ ನಮಗಿಲ್ಲ ಅಂದರೆ ಸೋಮವಾರ ಸಿಕ್ಕಿದೆ. ಸೋಮವಾರದಿಂದ 137 ದಿನಗಳ ಹಿಂದೆ ಬ್ಯಾಕ್ ಬರಬೇಕಾಗತ್ತೆ. ಸೊ 137ಅನ್ನು ನಾವು ವಾರದಿಂದ ಭಾಗಿಸೋಣ. ಇವಾಗ 7ರಿಂದ ಭಾಗಿಸೋಣ. 7 1 7 ನೋಡಿ, 7 1 7 6 ಉಳಿತು, 7 9 63. ಸೊ ಇಲ್ಲಿ 4 ದಿನಗಳು ಸೆಪ್ರೇಟಾಗಿ ಉಳಿಯುತ್ತೆ. ಅಂದರೆ 19 ವಾರಗಳಾಗಿ 4 ದಿನ ಉಳಿಯುತ್ತೆ. ಇಲ್ಲಿ ಒಂದು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ನಾವು ಹಿಂದಿನ ಲೆಕ್ಕದಲ್ಲಿ ನಾವು 19 ವಾರ ಆದ ನಂತರ 4 ದಿನಗಳ ಮುಂದೆ ಎಣಿಸ್ತಾ ಇದ್ವಿ, ಅಂದರೆ ಮುಂದಿನ ದಿನಗಳನ್ನು ನಾವು ಲೆಕ್ಕ ಹಾಕಬೇಕಾದ್ರೆ. ಬಟ್ ಇಲ್ಲಿ ಹಿಂದಿನ ದಿನಗಳನ್ನು ಲೆಕ್ಕ ಹಾಕಬೇಕಾಗತ್ತೆ. ನೋಡಿ 19 ವಾರಕ್ಕೆ ಸರಿಯಾಗಿ ನಮಗೆ ಯಾವ ವಾರ ಸಿಕ್ಕಿದೆ? ಸೋಮವಾರ ಸಿಕ್ಕಿದೆ. ಹಾಗಾದರೆ 4 ದಿನಗಳ ಹಿಂದೆ ಅಂದರೆ ಸೋಮವಾರದ ಹಿಂದೆ ಭಾನುವಾರ, ಭಾನುವಾರದ ಹಿಂದೆ ಶನಿವಾರ, ಶನಿವಾರದ ಹಿಂದೆ ಶುಕ್ರವಾರದ ಹಿಂದೆ ಗುರುವಾರ. ನೋಡಿ ಇಲ್ಲಿ ಸೋಮವಾರದ ಹಿಂದೆ 1 2 3 4 ದಿನಗಳ ಹಿಂದೆ ಅಂದರೆ ಗುರುವಾರ. ಸೊ 1994 ನವೆಂಬರ್ 3 ಯಾವ ವಾರ ಆಗಿತ್ತು ಕೇಳಿದ್ರೆ ಗುರುವಾರ ಆಗಿತ್ತು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸಿನ 29ನೇ ಚಾಪ್ಟರ್ ಇದಾಗಿದೆ. ನನ್ನ ಹಿಂದಿನ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವ ಲಿಂಕಲ್ಲಿ ಹಾಕಿರ್ತೀನಿ. ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ಮೊದಲ ಬಾರಿಗೆ ನೋಡ್ತಾ ಇರೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದ್ರ ಮೂಲಕ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.